ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ನಾನು ವಿತ್ ಸಿಲೆಬಸ್ ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನೋಡಿ ಸ್ಟೂಡೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಕೇಳಿದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಂಪ್ಯೂಟರ್ ಸೈನ್ಸ್ ಮಾತ್ರ ತುಂಬ ಪ್ರಿಫರ್ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ನಂತರ ಇನ್ಫಾರ್ಮೇಷನ್ ಸೈನ್ಸ್ಗೆ ಯಾರು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ಗೆ ಏನು ಡಿಫರೆನ್ಸ್ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಸೊ ಅದಕ್ಕೂ ಮುಂಚೆ ಯಾರಿಗಾದ್ರೂ ಏಕಲವ್ಯ 2024ನ KCET ಮತ್ತು ಕಾಮೆಡ್ಕಿನ ಪರ್ಸನಲ್ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್ ಇದು ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅನ್ನು ಕೊಡ್ತೇವೆ ನಾವು. ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗ್ಬೋದು. ಪರ್ಸನಲ್ ಕೌನ್ಸಿಲಿಂಗ್ ಫೀಸ್ 500 ರೂಪೀಸ್ ಇರುತ್ತೆ. ಈ ನಂಬರ್ಗೆ ಮೆಸೇಜ್ ಹಾಕಿ. ಇಲ್ಲಿ ನಿಮಗೆ ಓವರ್ ದ ಕಾಲ್ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅನ್ನು ಕೊಡ್ತೇವೆ. ಈವನ್ KCETಗೂ ಕೊಡ್ತೇವೆ, ಕಾಮೆಡ್ಕಿಗೂ ಕೊಡ್ತೇವೆ. ಟಿಲ್ ದ ರೌಂಡ್ ನಿಮಗೆ ಒಳ್ಳೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಡಿಸರ್ವ್ಡ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಸಿಗೋವರೆಗೂ ಕೂಡ ನಾವು ನಿಮಗೆ ಗೈಡೆನ್ಸ್ ಅನ್ನು ಕೊಡ್ತೇವೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ನಾವು ನಿಮ್ಮನ್ನು ಜಾಯ್ನ್ ಮಾಡ್ತೇವೆ. 500 ರೂಪೀಸ್ ಫೀಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಫಸ್ಟಿಗೆ ನಾನು ಇವಾಗ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅನ್ನು ತಗೊಳ್ತಾ ಇದ್ದೇನೆ. ಇದನ್ನು ಆಲ್ರೆಡಿ ನಾನು ಬರೆದಿಟ್ಟಿದ್ದೇನೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಎಲ್ಲರಿಗೂ ಕೂಡ ಎಲ್ಲ ಬ್ರಾಂಚಲ್ಲಿ ಕೂಡ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಸೇಮ್ ಇರುತ್ತೆ, ಆಯಿತಾ? ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಕೆಲವೊಂದಿಷ್ಟು ಕಾಲೇಜಲ್ಲಿ ಕೆಮಿಸ್ಟ್ರಿ ಸೈಕಲ್ ಅಂತ ಇರುತ್ತೆ, ಫಿಸಿಕ್ಸ್ ಸೈಕಲ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಕಂಪ್ಯೂಟರ್ ಸೈನ್ಸಲ್ಲಿ ಫಸ್ಟ್ ಸೆಮಿಸ್ಟ್ರಲ್ಲಿ ಮ್ಯಾಥ್ಸ್ ಇರುತ್ತೆ, ಮ್ಯಾಥ್ಸ್ 1. ಅಪ್ಲೈಡ್ ಫಿಸಿಕ್ಸ್ ಇರುತ್ತೆ. ಅಪ್ಲೈಡ್ ಫಿಸಿಕ್ಸ್ ಇದ್ರೆ ಅದನ್ನು ಫಿಸಿಕ್ಸ್ ಸೈಕಲ್ ಅಂತ ಕರೀತಾರೆ. ಅಪ್ಲೈಡ್ ಕೆಮಿಸ್ಟ್ರಿ ಇದ್ರೆ ಅದನ್ನು ಕೆಮಿಸ್ಟ್ರಿ ಸೈಕಲ್ ಅಂತ ಕರೀತಾರೆ. ಫಸ್ಟ್ ಸೆಮ್ಮಲ್ಲಿ ಅಪ್ಲೈಡ್ ಫಿಸಿಕ್ಸ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, C ಪ್ರೋಗ್ರಾಮ್ ಇರುತ್ತೆ. ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ 1 ಅಂತ ಇರುತ್ತೆ. ಇದೇನು ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ 1 ಅಂತ ಕೇಳಿದರೆ ಅವರು ಒಂದಿಷ್ಟು ಕಾಲೇಜ್ಗಳ ಕೋರ್ಸ್ಗಳ ಲಿಸ್ಟನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ತಗೊಳ್ಬೇಕು. ಇದು ಲಿಸ್ಟ್ ಅಂತ ಹೇಳಿದ್ರೆ ಅವರ ಕಾಲೇಜ್ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಹಾಗೆ ಇಲ್ಲಿ ನೋಡಿ, ಎಮರ್ಜಿಂಗ್ ಟೆಕ್ನಾಲಜಿ 1, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 1, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಬೋದು. ಅಂದರೆ ಇಲ್ಲೂ ಕೂಡ ಲಿಸ್ಟ್ ಇರುತ್ತೆ. ಎಮರ್ಜಿಂಗ್ ಟೆಕ್ನಾಲಜಿಯನ್ನು ತಗೊಂಡಿರ್ತಾರೆ, ಲೈಕ್ IoTನೋ, ಮಷಿನ್ ಲರ್ನಿಂಗು, ಡೇಟಾ ಸೈನ್ಸು, ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು. ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಳ್ತಾರೆ, ಜಾವಾ, C++, ಪೈಥಾನ್, ಇದೆಲ್ಲ ಇದರಲ್ಲಿ ಇವೆರಡರಲ್ಲಿ ಒಂದನ್ನು ಚೂಸ್ ಮಾಡಬೇಕು ನೀವು, ಆಯಿತಾ? ಅದೇ ಥರ ಕಮ್ಯುನಿಕೇಷನ್ ಇಂಗ್ಲೀಷ್ ಅಥವಾ ರೈಟಿಂಗ್ ಸ್ಕಿಲ್ಸ್ ಇಂಗ್ಲೀಷ್, ಇವೆರಡರಲ್ಲಿ ಯಾವುದಾದ್ರೂ ಒಂದು. ಕಮ್ಯುನಿಕೇಟಿವ್ ಇಂಗ್ಲೀಷ್ ಆರ್ ರೈಟಿಂಗ್ ಸ್ಕಿಲ್ಸ್ ಇಂಗ್ಲೀಷ್, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು. ಅದೇ ರೀತಿ ಕನ್ನಡ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು. ನೆಕ್ಸ್ಟ್ ಇನ್ನೋವೇಟಿವ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಅಥವಾ ಸೈಂಟಿಫಿಕ್ ಫೌಂಡೇಶನ್ ಆಫ್ ಹೆಲ್ತ್, ಇವೆರಡರಲ್ಲಿ ಒಂದು. ಟೋಟಲ್ 8 ಸಬ್ಜೆಕ್ಟ್ಸ್ಗಳು ಇರುತ್ತೆ ಸ್ಟೂಡೆಂಟ್ಸ್. ಇಂಪಾರ್ಟೆಂಟ್. ಇದರಲ್ಲಿ ಇವು 4 ಇದೆ ನೋಡಿ, ಮ್ಯಾಥಮೆಟಿಕ್ಸ್ 1, ಅಪ್ಲೈಡ್ ಫಿಸಿಕ್ಸ್, C ಪ್ರೋಗ್ರಾಮ್, ಇಂಜಿನಿಯರಿಂಗ್ ಕೋರ್ಸ್ 1, ಇವು 4 ಎಲ್ಲರಿಗೂ ಇರುತ್ತೆ. ಇದಿಷ್ಟರಲ್ಲಿ ನೀವು ಚೂಸ್ ಮಾಡೋದು. ಇವೆರಡರಲ್ಲಿ ಒಂದು, ಇವೆರಡರಲ್ಲಿ ಒಂದು, ಆ್ಯಂಡ್ ಕನ್ನಡ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಒಂದು, ಇನ್ನೋವೇಟಿವ್ ಡಿಸೈನ್ ಆ್ಯಂಡ್ ಥಿಂಕಿಂಗ್ ಅಥವಾ ಸೈಂಟಿಫಿಕ್ ಫೌಂಡೇಶನ್ ಆಫ್ ಹೆಲ್ತ್, ಇದರಲ್ಲಿ ಒಂದು, ಆಯಿತಾ? ಇದು ಫಸ್ಟ್ ಸೆಮಿಸ್ಟರ್. ಫಿಸಿಕ್ಸ್ ಬಂದರೆ ಅದನ್ನು ಫಿಸಿಕ್ಸ್ ಸೈಕಲ್ ಅಂತ ಕರೀತಾರೆ. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಏನಾಗಿರುತ್ತೆ ಕೇಳಿದ್ರೆ ನಿಮಗೆ ಕೆಮಿಸ್ಟ್ರಿ ಸೈಕಲ್ ಬರುತ್ತೆ. ಇಲ್ಲಿ ನೋಡಿ, ಮ್ಯಾಥ್ಸ್ 2 ಇರುತ್ತೆ. ಇಲ್ಲಿ ಮ್ಯಾಥ್ಸ್ 1 ಇದ್ದಿತ್ತು, ಇಲ್ಲಿ ಮ್ಯಾಥ್ಸ್ 2 ಆಯಿತು. ಇಲ್ಲಿ ಫಿಸಿಕ್ಸ್ ಇದ್ದಿತ್ತು, ಇಲ್ಲಿ ಕೆಮಿಸ್ಟ್ರಿ ಬರ್ತಾ ಇದೆ. ಅದ್ರ ಜೊತೆ ಇಲ್ಲಿ ನೋಡಿ, ಕಂಪ್ಯೂಟರ್ ಏಡೆಡ್ ಡಿಸೈನ್, ಇಲ್ಲಿ C ಪ್ರೋಗ್ರಾಮ್ ಇದ್ದಿತ್ತು, ಇಲ್ಲಿ ಕಂಪ್ಯೂಟರ್ ಏಡೆಡ್ ಡಿಸೈನ್ ಬರ್ತಾ ಇದೆ. ಅದೇ ಥರ ಇಲ್ಲಿ ಇಂಜಿನಿಯರಿಂಗ್ ಕೋರ್ಸ್ 1, ಇಲ್ಲಿ ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ 2, 1 ಇದ್ದಿತ್ತು, 2 ಆಯಿತು. ಮತ್ತು ಎಲ್ಲ ಸೇಮ್, ಎಲ್ಲದು ಎಮರ್ಜಿಂಗ್ ಟೆಕ್ನಾಲಜಿ 1 ಅಂತಿರುತ್ತೆ, ಇಲ್ಲಿ ಎಮರ್ಜಿಂಗ್ ಟೆಕ್ನಾಲಜಿ 2 ಅಂತ ಆಗುತ್ತೆ. ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 1 ಅಂತಿರುತ್ತೆ, ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 2 ಅಂತಿರುತ್ತೆ. ಇವೆರಡರಲ್ಲಿ ಒಂದು ಚೂಸ್ ಮಾಡಬೇಕು. ಅದೇ ರೀತಿ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತ ಇರುತ್ತೆ, ಅಥವಾ ನೀವು ರೈಟಿಂಗ್ ಸ್ಕಿಲ್ಸ್ ಇನ್ ಇಂಗ್ಲೀಷ್, ಇಲ್ಲೂ ಸೇಮ್ ಇರುತ್ತೆ. ಎರಡರಲ್ಲಿ ಒಂದು ಚೂಸ್ ಮಾಡ್ಬೋದು. ಕನ್ನಡ ಅಥವಾ IC, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇವೆರಡರಲ್ಲಿ ಒಂದು. ಸೇಮ್ ಅದೇ ಇರುತ್ತೆ. ಇಲ್ಲೂ ಕೂಡ ಅದೇ, ಇಲ್ಲೂ ಅದೇ ಸೇಮ್. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಇಲ್ಲಿ ಇನ್ನೋವೇಟಿವ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ 1, ಇಲ್ಲಿ ಇನ್ನೋವೇಟಿವ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ 2. ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ, ಅವರೇ ಚೂಸ್ ಮಾಡಿರ್ತಾರೆ. ಇನ್ನೋವೇಟಿವ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಅವರೇ ಚೂಸ್ ಮಾಡಿರ್ತಾರೆ, ಸೊ ಅದನ್ನೇ ಮಾಡಬೇಕು ನೀವು, ಅರ್ಥ ಆಯ್ತಾ? ಅಥವಾ ಸೈಂಟಿಫಿಕ್ ಫೌಂಡೇಶನ್ ಆಫ್ ಹೆಲ್ತ್ ಅವರೇ ಚೂಸ್ ಮಾಡಿರ್ತಾರೆ, ನೀವು ಮಾಡಬೇಕು. ಅಥವಾ ನಿಮಗೂ ಕೂಡ ಸೆಲೆಕ್ಷನ್ಗೆ ಕೊಡ್ಬೋದು, ಆಯಿತಾ? ಇದು ಎಲ್ರಿಗೂ ಕಾಮನ್. ಅದೀಗ CS ಆಗಲಿ IS ಆಗಲಿ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎಲ್ರಿಗೂ ಕಾಮನ್. ಬಟ್ ಸ್ವಾಪ್ ಆಗ್ಬೋದು ಅಷ್ಟೇ. ಒಂದು ಫಿಸಿಕ್ಸ್ ಸೈಕಲ್ ಆದರೆ ಕೆಮಿಸ್ಟ್ರಿ ಸೈಕಲ್ ಆಗಿರುತ್ತೆ, ಕೆಲವರಿಗೆ ಕೆಮಿಸ್ಟ್ರಿ ಸೈಕಲ್ ಆದರೆ ಕೆಲವರಿಗೆ ಫಿಸಿಕ್ಸ್ ಸೈಕಲ್ ಆಗಿರುತ್ತೆ. ಈಗ ನೆಕ್ಸ್ಟ್ ಬರೋದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇದು ನಾನೀಗ ಕಂಪ್ಯೂಟರ್ ಸೈನ್ಸ್ ಸ್ಪೆಸಿಫಿಕ್ ಆಗಿ ಥರ್ಡ್ ಸೆಮಿಸ್ಟ್ರಲ್ಲಿ ಏನು ಬರುತ್ತೆ ಅಂತ ಹೇಳ್ತಾ ಇರೋದು. ಥರ್ಡ್ ಸೆಮಿಸ್ಟರ್ ಫಾರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಇದು ಹೇಳ್ತಾ ಇರೋದು ನಾನು CSE ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟಿಗೆ ಹೇಳ್ತಾ ಇರೋದು. ಥರ್ಡ್ ಸೆಮಿಸ್ಟ್ರಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್. ಇಲ್ಲಿ ನೋಡಿ, ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಇಲ್ಲಿ ಎಂಡ್ ಆಗುತ್ತೆ, ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಏನಂತ ಕೇಳಿದ್ರೆ ಮ್ಯಾಥ್ಸ್ ಫಾರ್ CS ಇದೊಂದಿರುತ್ತಾ ಒಂದು. ಎರಡನೇದು ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್, ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಅಂದರೆ CEO ಅಂತ ಮೀನಿಂಗ್, ಆಯಿತಾ? ಥರ್ಡ್ ಒನ್ ಆಪರೇಟಿಂಗ್ ಸಿಸ್ಟಮ್.
OS ಅಂತ ಹೇಳಿದ್ರೆ ಆಪರೇಟಿಂಗ್ ಸಿಸ್ಟಮ್. ಫೋರ್ತ್ ಒನ್ ಡಾಟಾ ಸ್ಟ್ರಕ್ಚರ್ಸ್ ಅಂಡ್ ಅಪ್ಲಿಕೇಶನ್, ಇದನ್ನ DSC ಅಂತ ಕರೀತಾರೆ, ಡಾಟಾ ಸ್ಟ್ರಕ್ಚರ್ ಅಂಡ್ ಅಪ್ಲಿಕೇಶನ್ಸ್. ಡೇಟಾ ಸ್ಟ್ರಕ್ಚರ್ ಇದು ಅಂಡ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಇದ್ರದ್ದು ಲ್ಯಾಬ್ ಇರುತ್ತೆ ಬಿಡಿ, ಡೇಟಾ ಸ್ಟ್ರಕ್ಚರ್ ಥಿಯರಿ ಇದ್ರೆ ಅದರದ್ದು ಲ್ಯಾಬ್ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು, ಡೇಟಾ ಸ್ಟ್ರಕ್ಚರ್ ಅದರದ್ದು ಲ್ಯಾಬ್ ಇರುತ್ತೆ. ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ದೆನ್ ಡಾಟಾ ಸ್ಟ್ರಕ್ಚರ್ ಲ್ಯಾಬ್ ಇರುತ್ತೆ, ಆಯಿತಾ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್, ಇದಿರುತ್ತೆ. ಈಗ DSC ಲ್ಯಾಬ್ ಕೂಡ ಇಲ್ಲಿರುತ್ತೆ. ನಿಮ್ಗೆ ಅದು ಬಿಟ್ಟರೆ ಇಲ್ಲಿ ಬಯೋಲಜಿ ಫಾರ್ ಕಂಪ್ಯೂಟರ್ ಇಂಜಿನಿಯರ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಬಯೋ ಫಾರ್ ಕಂಪ್ಯೂಟರ್ ಇಂಜಿನಿಯರ್ಸ್ ಇದೊಂದಿರುತ್ತೆ, ಬಯೋಲಜಿ ಫಾರ್ ಕಂಪ್ಯೂಟರ್ ಇಂಜಿನಿಯರ್ಸ್ ಅಂತ ಅದೊಂದು ಬರುತ್ತೆ. ಅದು ಬಿಟ್ಟರೆ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಕೋರ್ಸ್, ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂ ಕೋರ್ಸ್ ಅಂತ, ಇದೆಲ್ಲ ಮಾಡಲೂಬಹುದು, ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ಕೋರ್ಸ್ ಇದೊಂದು. 8th ಒನ್ ನಿಮಗೆ NSS ಇದೆ, ಅಥವಾ ನೀವು ಯೋಗ ಸೇರ್ಬೋದು, ಅಥವಾ ಸ್ಪೋರ್ಟ್ಸ್ ಸೇರ್ಬೋದು, ಇದೆಲ್ಲ ಇರುತ್ತೆ. ಓಕೆ, ಇದಿಷ್ಟು ಯಾವುದ್ರದ್ದು ನಿಮ್ಮ ಇದರಲ್ಲಿರುತ್ತೆ, ಯಾವುದು ಕಂಪ್ಯೂಟರ್ ಸೈನ್ಸಲ್ಲಿ. ಮತ್ತೆ ಇದರಲ್ಲಿ ನಿಮಗೆ ETC, ESC, PLC ಇವು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಟೋಟಲ್ 9 ಸಬ್ಜೆಕ್ಟ್ಸ್ ಇರುತ್ತೆ. ಇವು ಮೂರರಲ್ಲೂ ಕೂಡ ಯಾವುದಾದ್ರೂ ಒಂದು. ಇದು ಯೂನಿವರ್ಸಲ್ ಹ್ಯೂಮನ್ ಕೋರ್ಸ್, ಇದು ಲೈಕ್ ಟೆಕ್ನಿಕಲ್ ಅಲ್ಲ, ನಾನ್ ಟೆಕ್ನಿಕಲ್. ಮತ್ತು ಬಯೋ ಫಾರ್ ಕಂಪ್ಯೂಟರ್ ಇಂಜಿನಿಯರ್ಸ್ ಇದು ಲ್ಯಾಬ್ ಬಿಡಿ, DS ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಮತ್ತು ಅದರದ್ದು ಲ್ಯಾಬ್, ಆಯಿತಾ. ಇದಿಷ್ಟು 3rd ಸೆಮಿಸ್ಟರ್ ಇದಾಯಿತು ಸ್ಟೂಡೆಂಟ್ಸ್. ಯಾರಿಗಿದು? ಕಂಪ್ಯೂಟರ್ ಸೈನ್ಸ್ ಅವರಿಗೆ 3rd ಸೆಮಿಸ್ಟರ್ ಫಾರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್. ಆಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ 4th ಸೆಮಿಸ್ಟ್ರಲ್ಲಿ ಏನಿರುತ್ತೆ, 4th ಸೆಮಿಸ್ಟ್ರಲ್ಲಿ ನೋಡಿ ನೀವು ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗೋರಿದಮ್, ಅದನ್ನು ಅನಾಲಿಸಿಸ್ ಆ್ಯಂಡ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು, ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗೋರಿದಮ್, ಡಿಸೈನ್ ಆಫ್ ಅಲ್ಗೋರಿದಮ್. ಇದನ್ನು ಅಲ್ಗೋರಿದಮ್ ಅಂತ ಕರೀತಾರೆ, ಅಂತ ಕರೀತಾರೆ ಇದನ್ನು ಆ್ಯಕ್ಚುಲಿ, ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗೋರಿದಮ್ಸ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆಯಿತಾ. ಎರಡನೇದು ಇದ್ರದ್ದು ಮೈಕ್ರೋ ಕಂಟ್ರೋಲರ್ಸ್, 5th ಸೆಮ್ ಮೈಕ್ರೋ ಕಂಟ್ರೋಲರ್ಸ್. ಓಕೆ, ಆಮೇಲೆ 3rd ಸಬ್ಜೆಕ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದನ್ನು DBMS ಅಂತ ಕರೀತಾರೆ. 4th ಸಬ್ಜೆಕ್ಟ್ ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗೋರಿದಮ್ ಲ್ಯಾಬ್, ಇದೆಯಲ್ಲ ಇದ್ರದ್ದು ಲ್ಯಾಬ್, ಆಯಿತಾ. ಇದೆಲ್ಲ ಪ್ರಾಕ್ಟಿಕಲ್ ಮಾಡಲೇಬೇಕು, ಇದರದ್ದು ಲ್ಯಾಬ್, ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗೋರಿದಮ್ ಅದರದ್ದು ಲ್ಯಾಬ್. ಅದು ಬಿಟ್ಟರೆ ನಿಮಗೆ ಸೇಮ್ ESC, ETC, PLC ಅದು ಇದ್ದೇ ಇರುತ್ತೆ. 5th ಒನ್ ESC, ETC ಎನ್ವೈರನ್ಮೆಂಟಲ್ ಸೈನ್ಸ್ ಆ ಥರ ಬರುತ್ತೆ, PLC ಇದು. 6th ಒನ್ ಎಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಕೋರ್ಸ್, ಎಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಕೋರ್ಸ್ ಇದಿರುತ್ತೆ 6th ಒನ್. 7th ಒನ್ ಸೇಮ್ ಯೂನಿವರ್ಸಲ್ ಹ್ಯೂಮನ್ ಕೋರ್ಸ್ ಅಥವಾ ವ್ಯಾಲ್ಯೂಸ್ ಆ ಥರ. 8th ಒನ್ ಅಗೇನ್ ಯೋಗ, ಫಿಸಿಕಲ್ ಎಜುಕೇಷನ್ನು ಅದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ, ಆಯಿತಾ. ನಾನು ಅದನ್ನು ನಾನ್ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇಲ್ಲಿ ನೋಡಿ DBMS ಇದೆ, ಆಮೇಲೆ ಮೈಕ್ರೋ ಕಂಟ್ರೋಲರ್ಸ್ ಇದೆ, ಅನಾಲಿಸಿಸ್ ಆಫ್ ಡಿಸೈನ್ ಆ್ಯಂಡ್ ಅಲ್ಗೋರಿದಮ್ ಇದೆ, ಅದರದ್ದು ಲ್ಯಾಬ್ ಇದೆ. ESC, ETC, PLC ಅಗೇನ್ ಇಲ್ಲೂ ಇದ್ದಿತ್ತು, ಅದೇ ಇಲ್ಲಿ ಬಂದಿದೆ. ಎಬಿಲಿಟಿ ಎನ್ಹಾನ್ಸ್ಮೆಂಟ್ಸ್ ಕೋರ್ಸ್ ಇಲ್ಲೂ ಇದ್ದಿತ್ತು, ಇಲ್ಲಿ ಬಂದಿದೆ. ETC, ESC ಅದಾಗಿದೆ. NSS ಯೋಗ ಸ್ಪೋರ್ಟ್ಸ್ ಅದು ಇಲ್ಲೂ ಇದೆ, ಇಲ್ಲೂ ಇದೆ. ಅರ್ಥ ಆಯ್ತಾ? ಇದು ಯಾವ ಸೆಮ್ಮಿಗಾಯಿತು? 4th ಸೆಮ್ಮಿಗಾಯಿತು. ಈಗ ನೆಕ್ಸ್ಟ್ ನಾನು ಹೇಳೋದು 5th ಸೆಮ್ಮಿಗೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಹೇಳ್ತಾ ಇರೋದು 5th ಸೆಮ್, ಇದಕ್ಕೆ ಕಂಪ್ಯೂಟರ್ ಸೈನ್ಸಲ್ಲಿ 5th ಸೆಮಿಸ್ಟರ್. ಓಕೆ, ಫಾರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸು 5th ಸೆಮಿಸ್ಟರ್ ಬಗ್ಗೆ ಮಾತಾಡ್ತಾ ಇರೋದು. ಇವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗು ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇದು ಇಂಪಾರ್ಟೆಂಟ್. 1ನೇ ಸಬ್ಜೆಕ್ಟ್ ಸಾಫ್ಟ್ವೇರ್ ಇಂಜಿನಿಯರಿಂಗು ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದೊಂದು. ಎರಡನೇದು ಕಂಪ್ಯೂಟರ್ ನೆಟ್ವರ್ಕ್ಸ್. 3rd ಒನ್ ಥಿಯರಿ ಆಫ್ ಕಂಪ್ಯೂಟೇಷನ್, ಇದನ್ನು TOC ಅಂತ ಕರೀತಾರೆ. ಒಳ್ಳೆ ಸಬ್ಜೆಕ್ಟು, ಅಂಡರ್ಸ್ಟ್ಯಾಂಡ್ ಆದರೆ ಒಳ್ಳೆಯ ಸಬ್ಜೆಕ್ಟು. 4th ಒನ್ ವೆಬ್ ಟೆಕ್ನಾಲಜಿ ಅಂದರೆ HTML ಎಲ್ಲ ಕಲಿತೀರ ನೋಡಿ, ಅದೇ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅದೆಲ್ಲದು ಇರುತ್ತೆ. ನೆಕ್ಸ್ಟ್ ಇಲೆಕ್ಟಿವ್ ಇರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಪ್ರೊಫೆಷನಲ್ ಇಲೆಕ್ಟಿವ್ ಅಂತ ಒಂದು ಕೋರ್ಸ್ ಇರುತ್ತೆ, ಪ್ರೊಫೆಷನಲ್ ಇಲೆಕ್ಟಿವ್ ಕೋರ್ಸು. ಅದಾದಮೇಲೆ ಇಲ್ಲಿ ಮಿನಿ ಪ್ರಾಜೆಕ್ಟ್ ಇರುತ್ತೆ. 5th ಸೆಮ್ಮಲ್ಲೇ ನಿಮಗೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. 5th ಸೆಮ್ಮಲ್ಲಿ ಮಿನಿ ಪ್ರಾಜೆಕ್ಟ್ ಇರುತ್ತೆ. ಅದಾದ ನಂತರ ಎನ್ವೈರ್ಮೆಂಟಲ್ ಸ್ಟಡೀಸ್ ಅಂತ ಒಂದಿರುತ್ತೆ, EVS
ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಅದೊಂದು. ಅದು ಬಿಟ್ಟರೆ ನಿಮಗೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSS ಅಥವಾ ಫಿಸಿಕಲ್ ಆಕ್ಟಿವಿಟಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಓಕೆ, ಇನ್ನೊಂದು ನಾನ್ ಟೆಕ್ನಿಕಲ್ ಕೋರ್ಸಸ್ ಇನ್ನೂ ಇರುತ್ತೆ, ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಕೂಡ ನಾನ್ ಟೆಕ್ನಿಕಲ್ಲೇ. ಇದು ಟೆಕ್ನಿಕಲ್ ಥಿಯರಿ ಆಫ್ ಕಂಪ್ಯೂಟೇಷನ್ ಟೆಕ್ನಿಕಲ್ ಸಬ್ಜೆಕ್ಟ್, ಕಂಪ್ಯೂಟರ್ ನೆಟ್ವರ್ಕ್ಸ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್. ಇದು ಎಷ್ಟನೇದು? 5th ಸೆಮಿಸ್ಟರ್. ಯಾರಿಗೆ? ಕಂಪ್ಯೂಟರ್ ಸೈನ್ಸ್ ಅವರಿಗೆ. ಇನ್ನು ನಾನ್ ಟೆಕ್ನಿಕಲ್ ಒಂದು 2-3 ಸಬ್ಜೆಕ್ಟ್ಸ್ ಇರುತ್ತೆ, ಆಯಿತಾ? 5th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ 6th ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ನ 6th ಸೆಮಿಸ್ಟರಲ್ಲಿ ಫಸ್ಟ್ ಸಬ್ಜೆಕ್ಟ್ ಫೈಲ್ ಸ್ಟ್ರಕ್ಚರ್ಸ್ ಅಂತ ಸಬ್ಜೆಕ್ಟ್ ಇದೆ ಸ್ಟೂಡೆಂಟ್ಸ್. ಸೆಕೆಂಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಮಷಿನ್ ಲರ್ನಿಂಗ್, ಅರ್ಥ ಆಯ್ತಾ? ಆಮೇಲೆ ಥರ್ಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಪ್ರೊಫೆಷನಲ್ ಇಲೆಕ್ಟಿವ್. ನಾನು ಇಲ್ಲಿ ಇಲೆಕ್ಟಿವ್ ಅಂತ ಹೇಳಿದ್ದೆ ನೋಡಿ, ಅದೇ ಸೇಮ್ ಇಲೆಕ್ಟಿವ್ ಇರುತ್ತೆ, ಇಲ್ಲೊಂದು ಇಲೆಕ್ಟಿವ್ ಇರುತ್ತೆ, ಆಯ್ತಾ? ಪ್ರೊಫೆಷನಲ್ ಇಲೆಕ್ಟಿವ್ ಅಂದ್ರೆ ನಿಮಗೆ ಇಲೆಕ್ಟ್ ಮಾಡ್ಲಿಕ್ಕೆ ಬಿಡ್ತಾರೆ ಅವರು, ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಇಲೆಕ್ಟ್ ಮಾಡಿ ಅಂತ ಅವ್ರು ಹೇಳ್ತಾರೆ, ಆಯ್ತಾ? 6th ಸೆಮಿಸ್ಟ್ರಲ್ಲಿ. ಅದಾದಮೇಲೆ ಓಪನ್ ಇಲೆಕ್ಟಿವ್ ಇರುತ್ತೆ. ಇದು ಓಪನ್ ಇಲೆಕ್ಟಿವ್ ಅಂದ್ರೆ ಮೀನಿಂಗ್ ನೀವು ಬೇರೆ ಬ್ರಾಂಚಿಂದ ಯಾವುದಾದ್ರೂ ಇಲೆಕ್ಟಿವ್ನ ಚೂಸ್ ಮಾಡ್ಬೋದು, ಸಿವಿಲ್ ಇಂದೋ ಮೆಕ್ಯಾನಿಕಲ್ ಇಂದೋ ಬೇರೆ ಬ್ರಾಂಚಿಂದ ಓಪನ್ ಇಲೆಕ್ಟಿವ್ನ ಚೂಸ್ ಮಾಡ್ಬೋದು. ಅದಾದಮೇಲೆ ಪ್ರಾಜೆಕ್ಟ್ ಫೇಸ್ 1 ಮೇನ್ ಪ್ರಾಜೆಕ್ಟ್ ಇದೆಯಲ್ಲ ಅದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದು ಮಾಡ್ತಾರೆ, ಪ್ರಾಜೆಕ್ಟ್ ಫೇಸ್ 1. ಆಮೇಲೆ ಇಲ್ಲಿ ಮಷಿನ್ ಲರ್ನಿಂಗ್ ಲ್ಯಾಬ್ ಇರುತ್ತೆ. ಯಾಕೆ ಹೇಳಿ? ಇಲ್ಲಿ ಮಷಿನ್ ಲರ್ನಿಂಗ್ ಇದೆಯಲ್ಲ ಅದರದ್ದು ಲ್ಯಾಬ್ ಇರುತ್ತೆ. 6th one. 7th one ಅದೇ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಕಿಲ್ ಡೆವಲಪ್ ಮಾಡೋದು. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇಂಗ್ಲೀಷು, ಮ್ಯಾಥ್ಸ್ ಇದೆಲ್ಲ ಡೆವಲಪ್ಮೆಂಟ್ ಮಾಡೋದು, ಕಮ್ಯುನಿಕೇಷನ್ ಸ್ಕಿಲ್ಸು ಇದೆಲ್ಲ ಇಲ್ಲಿ ಸ್ಟಾರ್ಟ್ ಆಗುತ್ತೆ 6th ಸೆಮ್ಮಲ್ಲಿ. ಅದು ಬಿಟ್ಟರೆ ಮತ್ತೆ ನಾನು ಅದೇ ಹೇಳಿದ್ದೆಲ್ಲ ನಿಮಗೆ ನ್ಯಾಷನಲ್ ಇದು ನಾನ್ ಟೆಕ್ನಿಕಲ್, ಇದೆಲ್ಲ ಟೆಕ್ನಿಕಲ್ ಸ್ಟೂಡೆಂಟ್ಸ್. ಫೈಲ್ ಸ್ಟ್ರಕ್ಚರ್ಸ್, ಮಷಿನ್ ಲರ್ನಿಂಗ್, ಇಲೆಕ್ಟಿವ್. ಇದು ಇಲೆಕ್ಟಿವ್ ಲೋಕಲ್ ಇಲೆಕ್ಟಿವ್ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಓಪನ್ ಇಲೆಕ್ಟಿವ್ ಅನ್ನೋದು ಬೇರೆ ಬ್ರಾಂಚಿಂದ ತಗೊಳ್ಳೋದು. ಇನ್ನು ಪ್ರಾಜೆಕ್ಟ್ ಫೇಸ್ 1 ಲ್ಯಾಬ್, ಸ್ಕಿಲ್ ಡೆವಲಪ್ಮೆಂಟ್, ಆಯಿತಾ? ಇದಿಷ್ಟಾಯಿತು, 5th ಆಯಿತು, 6th ಆಯಿತು. ನೆಕ್ಸ್ಟ್ 7th ಸೆಮ್ಮಲ್ಲಿ ಏನಿರುತ್ತೆ ಕೇಳಿದರೆ, 7th ಸೆಮಿಸ್ಟರಲ್ಲಿ ಏನೆಲ್ಲ ಇರುತ್ತೆ ಕೇಳಿದರೆ, ಕ್ರಿಪ್ಟೋಗ್ರಫಿ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ. ಕ್ರಿಪ್ಟೋಗ್ರಫಿ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಇದೊಂದಿರುತ್ತೆ. ಎರಡನೇದು ಬಂದುಬಿಟ್ಟು ನಿಮಗೆ ಪ್ಯಾರಲಲ್ ಕಂಪ್ಯೂಟಿಂಗ್ ಇದೊಂದು ಸಬ್ಜೆಕ್ಟ್ ಇರುತ್ತೆ. ಥರ್ಡ್ ಒನ್ ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದರೆ ಆಲ್ಮೋಸ್ಟ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲ್ತಿರ್ತೀರಾ, ಅದಕ್ಕೆ ಅದರ ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. 4th ಬಂದುಬಿಟ್ಟು ಪ್ರೊಫೆಷನಲ್ ಇಲೆಕ್ಟಿವ್ ಇರುತ್ತೆ ಸ್ಟೂಡೆಂಟ್ಸು. ಇದು ಪ್ರೊಫೆಷನಲ್ ಇಲೆಕ್ಟಿವ್ ಇರುತ್ತೆ, ಅದು ಅವ್ರು ಕೊಡ್ತಾರೆ, ಅದರಲ್ಲಿ ನೀವು ಯಾವುದಾದ್ರು ಒಂದು ಚೂಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಓಪನ್ ಇಲೆಕ್ಟಿವ್ ಇರುತ್ತೆ. ನಾನು ಆವಾಗಲೇ ಹೇಳಿದ್ದೆ, ಓಪನ್ ಇಲೆಕ್ಟಿವ್ ಅಂತ ಹೇಳಿದ್ರೆ ಬೇರೆ ಬ್ರಾಂಚಿಂದ ಯಾವುದಾದ್ರೂ ಇಲೆಕ್ಟಿವನ್ನು ಚೂಸ್ ಮಾಡಬೇಕು. ಇದಾದಮೇಲೆ ಮೇಜರ್ ಪ್ರಾಜೆಕ್ಟ್ನ ಫೇಸ್ 2. ಯಾಕಂದ್ರೆ ಇಲ್ಲಿ ಪ್ರಾಜೆಕ್ಟ್ ಫೇಸ್ 1 ಇದೆ, ಇಲ್ಲಿ ಮೇಜರ್ ಪ್ರಾಜೆಕ್ಟ್ನ ಫೇಸ್ 2 ಸ್ಟಾರ್ಟ್ ಆಗುತ್ತೆ. ಎಲ್ಲಿ? 7th ಸೆಮ್ಮಲ್ಲಿ. ಫೈನಲಿ 8th ಸೆಮಿಸ್ಟರ್ ನಿಮ್ಮ ಇಡೀ ಇಂಜಿನಿಯರಿಂಗ್ ಎಂಡ್ ಆಗುತ್ತೆ. 8th ಸೆಮಿಸ್ಟರ್ನ ಅಟ್ ದ ಎಂಡ್ ಆಫ್ ದ ಇಂಜಿನಿಯರಿಂಗಲ್ಲಿ ನಿಮಗೆ ಒಂದು ಪ್ರೊಫೆಷನಲ್ ಇಲ್ಲಿ ಏನೂ ಇರೋದಿಲ್ಲ. 8th ಸೆಮ್ಮಲ್ಲಿ ಏನೂ ಇರೋದಿಲ್ಲ, ನಿಮಗೊಂದು ಎಲೆಕ್ಟಿವ್ ಇರುತ್ತೆ, ಪ್ರೊಫೆಷನಲ್ ಎಲೆಕ್ಟಿವ್ ಅಂತ ಒಂದಿರುತ್ತೆ, ಪ್ರೊಫೆಷನಲ್ ಎಲೆಕ್ಟಿವ್ ಇದೊಂದಿರುತ್ತೆ. ಪ್ರೊಫೆಷನಲ್ ಎಲೆಕ್ಟಿವ್ ಅದರಲ್ಲಿ ಆನ್ಲೈನ್ ಕೋರ್ಸಸ್ ತಗೊಳ್ಬೋದು, ನೀವು ಆನ್ಲೈನ್ ಕೋರ್ಸಸ್ಸೇ ಮಾಡಬೇಕು ನೀವು ಇಲ್ಲಿ. ಮತ್ತೊಂದು ಓಪನ್ ಇಲೆಕ್ಟಿವ್ ಅಂತ ಹೇಳಿದ್ದಲ್ಲ ಏನಂತ. ಓಪನ್ ಇಲೆಕ್ಟಿವ್ ಇಲ್ಲಿ ಏನು ಗೊತ್ತುಂಟು, NPTEL ಕೋರ್ಸೇ ಮಾಡಬೇಕು ನೀವು. ಓಪನ್ ಇಲೆಕ್ಟಿವ್ಗೆ ಅವ್ರು NPTEL ಕೋರ್ಸ್ ಮಾಡಲೇಬೇಕು, ಇದು ಒಳ್ಳೆಯದು, ಓನ್ಲಿ ಥ್ರೂ NPTEL ಕೋರ್ಸ್. ಥರ್ಡ್ ಒನ್ ಇಂಟರ್ನ್ಶಿಪ್. ಫೈನಲಿ ನಿಮಗೆ ಇಂಟರ್ನ್ಶಿಪ್ ಇದ್ರೆ ಇಂಟರ್ನ್ಶಿಪ್ ಎಲ್ಲ ಮಾಡಬೇಕು. ಅರ್ಥ ಆಯ್ತಾ? ಇದಿಷ್ಟು ನಿಮ್ಮ 8th ಸೆಮಿಸ್ಟರ್ ಇಲ್ಲಿ ಎಂಡ್ ಆಗುತ್ತೆ ಕಂಪ್ಯೂಟರ್ ಸೈನ್ಸ್ ಇದು. ಓಕೆ, ಸೊ ಇಲ್ಲಿ ನೋಡಿ ನಿಮ್ಮ ಇದಕ್ಕೆ ಪ್ರಾಜೆಕ್ಟಿಗೆ ಸ್ಟಾರ್ಟಿಂಗ್ ಇಲ್ಲೇ ಆಗುತ್ತೆ. ಎಲ್ಲಿ ಹೇಳಿ? 6th ಸೆಮಿಸ್ಟರ್ಲಿ ಸ್ಟಾರ್ಟ್ ಆಗುತ್ತೆ. 7th ಸೆಮಿಸ್ಟರ್ಲಿ ಆಲ್ಮೋಸ್ಟ್ ಮೇಜರ್ ಪ್ರಾಜೆಕ್ಟ್ ಎಂಡ್ ಆಗಿರುತ್ತೆ. ಯಾಕಂದರೆ 8th ಸೆಮಿಸ್ಟರ್ ನೀವು ಇಲೆಕ್ಟಿವ್ ಮಾಡಬೇಕಲ್ಲ, ಇಂಟರ್ನ್ಶಿಪ್ ಮಾಡಬೇಕಲ್ಲ, ಅಲ್ಲಿಗೆ ಎಂಡ್ ಆಗುತ್ತೆ. ಓಕೆ, ಇದಿಷ್ಟು ನಿಮ್ಮ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಿಂದ ನಾನು ಹೇಳಿದೆ ಸ್ಟೂಡೆಂಟ್ಸ್. ಈಗ ಕಂಪ್ಯೂಟರ್ ಸೈನ್ಸ್ ಆಯ್ತಲ್ಲ, ನೆಕ್ಸ್ಟ್ ಈಗ ನಿಮಗೆ ಇನ್ಫಾರ್ಮೇಷನ್ ಸೈನ್ಸ್ ಬೇಕು, ಕರೆಕ್ಟಾ? ನಾನೀಗ ನೆಕ್ಸ್ಟ್ ಹೇಳೋದು ಇನ್ಫಾರ್ಮೇಷನ್ ಸೈನ್ಸ್. ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ನಾನು ಹೇಳೋದಿಲ್ಲ, ಯಾಕಂತ ಕೇಳಿದ್ರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಏನು ಅಂತ ಡಿಫ್ರೆನ್ಸ್ ಇಲ್ಲ, ಎಲ್ಲದೂ ಸೇಮೇ. ಎಲ್ಲ ಈಗ ಇನ್ಫಾರ್ಮೇಷನ್ ಸೈನ್ಸಲ್ಲಿ, ಕಂಪ್ಯೂಟರ್ ಸೈನ್ಸಲ್ಲಿ ಎಲ್ಲರಿಗೂ ಅದು ಸೇಮ್ ಇರುತ್ತೆ. ಈಗ ಎಲ್ರಿಗೂ ಡೌಟ್ ಇರೋದು ಇನ್ಫಾರ್ಮೇಷನ್ ಸೈನ್ಸಲ್ಲಿ 3rd ಸೆಮಿಸ್ಟರಿಂದ ಏನೇನು ಡಿಫರೆನ್ಸ್ ಇದೆ, ಎಲ್ಲರೂ ಈಗ ಇರೋ ಡೌಟ್ ಅದೇ. ಇವಾಗ ಇನ್ಫಾರ್ಮೇಷನ್ ಸೈನ್ಸ್ಗೂ ಮತ್ತು ಕಂಪ್ಯೂಟರ್ ಸೈನ್ಸಿಗೆ ಏನು ಡಿಫರೆನ್ಸ್ ಆ್ಯಕ್ಚುಲಿ ಇಲ್ಲ, ಅದನ್ನು ನಾನು ಇಂಪ್ರೂವ್ ಮಾಡ್ತಾ ಇದ್ದೇನೆ. 3rd ಸೆಮಿಸ್ಟರಲ್ಲಿ
ಫಸ್ಟ್ ಇದು ಯಾರಿಗೆ ನಾನು ಹೇಳ್ತಾ ಇರೋದು, ಇನ್ಫಾರ್ಮೇಷನ್ ಸೈನ್ಸಿಗೆ. ಥರ್ಡ್ ಸೆಮಿಸ್ಟರ್ ಅಲ್ಲಿ ಫಸ್ಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್, ಮ್ಯಾಥ್ಸ್ ಫಾರ್ CS. ಸೆಕೆಂಡ್ ಒನ್ ಡಿಜಿಟಲ್ ಡಿಸೈನ್ ಅಂಡ್ ಕಂಪ್ಯೂಟರ್ ಆರ್ಗನೈಸೇಷನ್, ಡಿಜಿಟಲ್ ಡಿಸೈನ್ ಅಂಡ್ ಕಂಪ್ಯೂಟರ್ ಆರ್ಗನೈಸೇಷನ್, ಡಿಜಿಟಲ್ ಡಿಸೈನ್ ಅಂಡ್ CO ಅಂತ ಬರೀತಾನೆ, ಕಂಪ್ಯೂಟರ್ ಆರ್ಗನೈಸೇಷನ್. ಥರ್ಡ್ ಒನ್ ಆಪರೇಟಿಂಗ್ ಸಿಸ್ಟಮ್. ಫೋರ್ತ್ ಒನ್ ಡೇಟಾ ಸ್ಟ್ರಕ್ಚರ್ಸ್, ನಾನು DSC ಅಂತ ಬರೀತಾನೆ, ಅಂಡ್ ಅಪ್ಲಿಕೇಶನ್ಸ್. ಫಿಫ್ತ್ ಒನ್ ಡೇಟಾ ಸ್ಟ್ರಕ್ಚರ್ ಲ್ಯಾಬ್, ಇಲ್ಲಿ ಡೇಟಾ ಸ್ಟ್ರಕ್ಚರ್ ಕೊಟ್ಟಿದ್ದಾರಲ್ಲ ಅದರದ್ದು ಲ್ಯಾಬ್. ಸಿಕ್ಸ್ತ್ ಒನ್ ಅಂತೇಳಿ ಸೋಷಿಯಲ್ ಕನೆಕ್ಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ಕನೆಕ್ಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲ ನಾನ್ ಟೆಕ್ನಿಕಲ್, ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ, ಟೆಕ್ನಿಕಲ್ ಕೋರ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಅದು ಬಿಟ್ಟರೆ ನ್ಯಾಷನಲ್ ಸ್ಕಿಲ್ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಲ್ಯಾಬ್ ಅದೆಲ್ಲ ಇರುತ್ತೆ, ಆಯ್ತಾ. ಅದಾದಮೇಲೆ ಫೋರ್ತ್ ಸೆಮಿಸ್ಟರ್, ಇದ್ರ ಬಗ್ಗೆ ಉಳಿದಿದ್ದು ನಾನು ಮಾತಾಡೋದಿಲ್ಲ, ಓನ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಫೋರ್ತ್ ಸೆಮಿಸ್ಟರ್ ಯಾವುದು ನಾನು ಹೇಳ್ತಾ ಇರೋದು, ಇದು ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದು. ಇಲ್ಲಿ ನೋಡಿ, ಫಸ್ಟ್ ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಅಲ್ಗಾರಿದಮ್, ಅನಾಲಿಸಿಸ್ ಅಂಡ್ ಡಾ ಅಂದ್ರೆ ಏನು ಹೇಳಿ, ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಅಲ್ಗೋರಿದಮ್ ಅಂತ ಅರ್ಥ. ಸೆಕೆಂಡ್ ಒನ್ ಗೊತ್ತಾಯ್ತಲ್ಲ, ಇದು ಗೊತ್ತಾಗ್ತಾ ಇದೆಯಲ್ಲ, ಅಡ್ವಾನ್ಸ್ಡ್ ಜಾವಾ. ಇಲ್ಲಿ ನೋಡಿ ಡಿಫರೆನ್ಸ್ ನೋಡಿ, ಇಲ್ಲಿ ಅಡ್ವಾನ್ಸ್ಡ್ ಜಾವಾ ಹೇಳಿ ಕೊಡ್ತಾ ಇದ್ದಾರೆ. ಯಾವುದರಲ್ಲಿ, ಫೋರ್ತ್ ಸೆಮಿಸ್ಟರಲ್ಲಿ. ಯಾರಿಗೆ, ಇನ್ಫಾರ್ಮೇಷನ್ ಸೈನ್ಸ್ ಅವರಿಗೆ. ಆಮೇಲೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ DBMS. ಅದು ಬಿಟ್ಟರೆ ಫೋರ್ತ್ ಒನ್ ಇದರದ್ದು ಲ್ಯಾಬ್, ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗೋರಿದಮ್ ಅಂತ ಹೇಳಿದೆ ನೋಡಿ, ಅದರದ್ದು ಲ್ಯಾಬ್. ಅದು ಬಿಟ್ಟರೆ ಫಿಫ್ತ್ ಒನ್ ESC ETC ಇದೆಲ್ಲ ಸೇಮ್, PLC, ಆಯ್ತಾ. ಅದು ಬಿಟ್ಟರೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್, ಬಯಾಲಜಿ ಫಾರ್ ಅದೆಲ್ಲದೂ ಇದೆ, ಬಯೋ ಫಾರ್ ಕಂಪ್ಯೂಟರ್ ಇಂಜಿನಿಯರ್ಸ್ ಇದೆಲ್ಲದೂ ಇದೆ, ಅರ್ಥ ಆಯ್ತಾ. ಬಯೋ ಫಾರ್ ಕಂಪ್ಯೂಟರ್ ಇಂಜಿನಿಯರ್ಸ್, ಆಯ್ತಾ. ಈಗ ನೆಕ್ಸ್ಟ್ ಥರ್ಡ್ ಆಯಿತು, ಫೋರ್ತ್ ಆಯಿತು. ಫಿಫ್ತ್ ಸೆಮಿಸ್ಟರ್ ಯಾರಿಗಿದು, ನಿಮ್ಮ ಇವ್ರಿಗೆ ಹೇಳ್ತಾ ಇರೋದು ನಾನು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ISE ಸ್ಟೂಡೆಂಟಿಗೆ ಹೇಳ್ತಾ ಇರೋದು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು ನಾನು ಇದರಲ್ಲಿ. ಕಂಪ್ಯೂಟರ್ ನೆಟ್ವರ್ಕ್ಸ್, CN ಅಂದರೆ ಏನು ಹೇಳಿ, ಕಂಪ್ಯೂಟರ್ ನೆಟ್ವರ್ಕ್ಸ್. ಅದಾದಮೇಲೆ ಥಿಯರಿ ಆಫ್ ಕಂಪ್ಯೂಟೇಷನ್, TOC ಅಂದರೆ ಏನು, ಥಿಯರಿ ಆಫ್ ಕಂಪ್ಯೂಟೇಷನ್. ಅದಾದಮೇಲೆ ಡಾಟಾ ವಿಜುವಲೈಸೇಷನ್ ಲ್ಯಾಬ್, ಇದರಲ್ಲಿ ನೋಡಿ ಡಾಟಾ ವಿಜುವಲೈಸೇಷನ್ ಲ್ಯಾಬ್, ಡಾಟಾ ವಿಜುವಲೈಸೇಷನ್ ಲ್ಯಾಬ್, ಓಕೆ. ಇದು ಫೋರ್ತ್ ಒನ್ ಬಂದ್ಬಿಟ್ಟು ಮತ್ತೆ ಇಲೆಕ್ಟಿವ್ ಇದೆ, ಯಾವ್ದು ಹೇಳಿ, ಪ್ರೊಫೆಷನಲ್ ಇಲೆಕ್ಟಿವ್. ಅದಾದಮೇಲೆ ಮಿನಿ ಪ್ರಾಜೆಕ್ಟ್, ಸರಿಯಾ. ಮತ್ತೆ IPR ಅಂತಿದೆ, IPR ಅದು ರಿಸರ್ಚ್ ಮೆಥಡಾಲಜಿ ಆ್ಯಂಡ್ IPR ಅಂತ ಬರುತ್ತೆ, ಓಕೆ. ಅದು ಬಿಟ್ಟರೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅದೆಲ್ಲ ನಾನ್ ಟೆಕ್ನಿಕಲ್, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಇನ್ನೊಂದಿದೆ ಸಿಕ್ಸ್ತ್ ಒನ್, ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇದೆಲ್ಲದು ಕೂಡ ಅಲ್ಲಿರೋದಂತೂ ಸೇಮ್ ಬಂದ್ಬಿರುತ್ತೆ. ಕಂಪ್ಯೂಟರ್ ನೆಟ್ವರ್ಕ್ಸ್, ಥಿಯರಿ ಆಫ್ ಕಂಪ್ಯೂಟೇಷನ್, ಡೇಟಾ ವಿಜುವಲೈಸೇಷನ್ ಲ್ಯಾಬ್, ಪ್ರೊಫೆಷನಲ್ ಇಲೆಕ್ಟಿವ್, ಮಿನಿ ಪ್ರಾಜೆಕ್ಟ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಅಂದರೆ ಟಿಲ್ ಫಿಫ್ತ್ ಸೆಮ್ವರೆಗೂ ಎಲ್ಲದು ಸೇಮು. ಇದು ಬಿಟ್ಟು ನಿಮಗೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಇದೆ, ನಾನು ನಾನ್ ಟೆಕ್ನಿಕಲ್ ಕೋರ್ಸಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಫಿಫ್ತ್ ಸೆಮ್ ಆಯಿತು. ಈಗ ನಿಮಗೆ ಏನು ಡಿಫರೆನ್ಸ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದು ಸಿಕ್ಸ್ತ್ ಸೆಮಿಸ್ಟರ್, ISC ಬಗ್ಗೆ ಮಾತಾಡ್ತಾ ಇರೋದು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು. ಸಿಕ್ಸ್ತ್ ಸೆಮಿಸ್ಟರಲ್ಲಿ ನಿಮಗೆ ಬರೋದು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಒಂದು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂದರೆ ಇಲ್ಲಿ ನಿಮ್ಗೆ ಎಲ್ಲದೂ ಬರುತ್ತೆ, ಫ್ರಂಟ್ ಎಂಡ್ ಬರುತ್ತೆ, ಬ್ಯಾಕ್ ಎಂಡ್ ಬರುತ್ತೆ, ಎಲ್ಲದೂ ಬರುತ್ತೆ. ಎರಡನೇ ಸಬ್ಜೆಕ್ಟ್ ಬಂದುಬಿಟ್ಟು ಮಷೀನ್ ಲರ್ನಿಂಗ್. ಥರ್ಡ್ ಸಬ್ಜೆಕ್ಟ್ ಬಂದುಬಿಟ್ಟು ನಿಮಗೆ ಪ್ರೊಫೆಷನಲ್ ಇಲೆಕ್ಟಿವ್ ಯಾವುದು, ಅದೇ ಥರ ಸೇಮ್ ಇಲೆಕ್ಟಿವ್ ಅವ್ರು ಚೂಸ್ ಮಾಡ್ಲಿಕ್ಕೆ ಹೇಳ್ತಾರೆ, ನೀವು ಯಾವುದಾದೊಂದು ಇಲೆಕ್ಟಿವ್ನ ಚೂಸ್ ಮಾಡಬೇಕು. ಮತ್ತು ಓಪನ್ ಇಲೆಕ್ಟಿವ್ ಇರುತ್ತೆ. ಓಪನ್ ಇಲೆಕ್ಟಿವ್ ಅಂತ ಹೇಳಿದ್ರೆ ನೀವು ಅದರ್ ಬ್ರಾಂಚಸ್ಸಿಂದ, ಸಿವಿಲೋ, ಮೆಕ್ಯಾನಿಕಲ್ಲು, ಬಯೋಟೆಕ್ನಾಲಜಿನೋ ಬೇರೆ ಯಾವುದೋ ಬ್ರಾಂಚಿಂದ ಓಪನ್ ಇಲೆಕ್ಟಿವ್ನ ಚೂಸ್ ಮಾಡ್ಬೋದು. ಇದು ಕೂಡ ಓಪನ್ ಇಲೆಕ್ಟಿವ್ ಯಾವುದಾದ್ರೂ ಫೈನ್. ನೆಕ್ಸ್ಟ್ ಇದರಲ್ಲಿ ನಿಮಗೆ ಇಲ್ಲಿ ಮಷೀನ್ ಲರ್ನಿಂಗ್ ಸಬ್ಜೆಕ್ಟ್ ಇದೆಯಲ್ಲ, ಅದರದ್ದು ಲ್ಯಾಬ್ ಇರುತ್ತೆ. ಯಾವ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇದೆ ನೋಡಿ, ಅದರ ಲ್ಯಾಬ್ ಕಂಪಲ್ಸರಿ ಇದ್ದೇ ಇರುತ್ತೆ ಬಿಡಿ. ಮಷೀನ್ ಲರ್ನಿಂಗ್ ಸಬ್ಜೆಕ್ಟ್ ವಿತ್ ಲ್ಯಾಬ್. ಅದಾದಮೇಲೆ ಪ್ರಾಜೆಕ್ಟ್, ಇದು ಫೇಸ್ 1 ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ರಾಜೆಕ್ಟ್ ಫೇಸ್ 1, ಕರೆಕ್ಟಾ, ಪ್ರಾಜೆಕ್ಟ್ ಫೇಸ್ 1. ಫೈನಲಿ ನಿಮ್ಗೆ ಉಳಿದಿರೋದು ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ ಇದ್ದೇ ಇರುತ್ತೆ, ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಬಿಟ್ಟರೆ ಇಲ್ಲಿಗೆ ಸಿಕ್ಸ್ತ್ ಸೆಮ್ ಆಯಿತು. ಸೆವೆಂತ್ ಸೆಮಿಸ್ಟರ್ ಯಾವುದು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು. ಸೆವೆಂತ್ ಸೆಮಿಸ್ಟರಲ್ಲಿ ಫಸ್ಟ್ ಬಿಗ್
ಡೇಟಾ, ಬಿಗ್ ಡೇಟಾ. ಸೆಕೆಂಡ್ ಒನ್ ಪ್ಯಾರಲಲ್ ಕಂಪ್ಯೂಟಿಂಗ್. ಥರ್ಡ್ ಒನ್ ಇನ್ಫಾರ್ಮೇಷನ್ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ, ಇದಾಯ್ತಾ. ಫೋರ್ತ್ ಒನ್ ಪ್ರೊಫೆಷನಲ್ ಇಲೆಕ್ಟಿವ್, ಇಲ್ಲಿ ಇಲೆಕ್ಟಿವ್ ಇರುತ್ತೆ. ಆ್ಯಂಡ್ ಪ್ರಾಜೆಕ್ಟ್ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀರ, ಇದು ಯಾವುದು ಮೇಜರ್ ಪ್ರಾಜೆಕ್ಟ್. ನೆಕ್ಸ್ಟ್ ಸಬ್ಜೆಕ್ಟ್ ಇಲ್ಲಿ ಮೇಜರ್ ಪ್ರಾಜೆಕ್ಟ್ ಫೇಸ್ 2. ಓಕೆ, ಇದಿಷ್ಟ ಆಯ್ತಾ. ಇಲ್ಲಿಗೆ ನಿಮ್ಮದು 7th ಸೆಮ್ ಎಂಡ್ ಆಯಿತು. 8th ಸೆಮ್ಮಲ್ಲಿ ಏನಿರುತ್ತೆ, ಸೇಮ್ ಕಂಪ್ಯೂಟರ್ ಸೈನ್ಸ್ ಏನಿದೆ ನೋಡಿ, ಇದೇ 8th ಸೆಮ್ಮಲ್ಲಿ ಇರುತ್ತೆ. ಪ್ರೊಫೆಷನಲ್ ಇಲೆಕ್ಟಿವ್, ಓಪನ್ ಇಲೆಕ್ಟಿವ್, ಇಂಟರ್ನ್ಶಿಪ್ ಸೇಮ್. ಈಗ ನೋಡಿ, ನಾನು ನಿಮ್ಗೆ ಹೇಳ್ತಾ ಇರೋದು ಏನಂತ ಕೇಳಿದ್ರೆ, ಕಂಪ್ಯೂಟರ್ ಸೈನ್ಸ್ ಮತ್ತು ಇದಕ್ಕೆ ಏನು ಡಿಫರೆನ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಕಂಪ್ಯೂಟರ್ ಸೈನ್ಸ್ ಬೇಡ, ಇನ್ಫಾರ್ಮೇಷನ್ ಸೈನ್ಸ್ ರೀಸೆಂಟ್ ಡೇಸಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಲೆಬಸ್ಸನ್ನು ನೋಡಿದರೆ ನಿಮಗೆ ಏನಾದರೂ ಚೇಂಜಸ್ ಇದೆ ನೋಡಿ. ಇಲ್ಲಿ ನೋಡಿ, ನಾನು ಇಲ್ಲೇ ಇದು ಮಾಡ್ತೇನೆ ನೋಡಿ. 3rd ಸೆಮಿಸ್ಟರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಲ್ಲೇ ಇಟ್ಟಿದ್ದೇನೆ. ಮ್ಯಾಥ್ಸ್ ಫಾರ್ CS, ಇಲ್ಲಿ ನೋಡಿ ಮ್ಯಾಥ್ಸ್ ಫಾರ್ CS. ಇದು ಯಾರಿಗೆ ಹೇಳಿ, ISC ಸ್ಟೂಡೆಂಟ್ಸ್ಗೆ. ಇವರಿಗೆ ಯಾವ್ದು ಹೇಳಿ, ಮ್ಯಾಥ್ಸ್ ಫಾರ್ CS. ಡಿಜಿಟಲ್ ಡಿಸೈನ್ ಆ್ಯಂಡ್ CO, ಆಪರೇಟಿಂಗ್ ಸಿಸ್ಟಮ್, DS ಆ್ಯಂಡ್ ಅಪ್ಲಿಕೇಶನ್, DS ಲ್ಯಾಬ್, ಸೋಷಿಯಲ್ ಕನೆಕ್ಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಆಪರೇಟಿಂಗ್ ಸಿಸ್ಟಮ್, DS ಆ್ಯಂಡ್ ಅಪ್ಲಿಕೇಶನ್, DS ಲ್ಯಾಬ್, ಎಲ್ಲದೂ ಸೇಮ್. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗಳು ಏನನ್ನು ಸ್ಟಡಿ ಮಾಡ್ತಾ ಇದ್ದಾರೆ ಆಸ್ ಇಟ್ ಈಸ್ ಸೇಮ್. ಇಲ್ಲಿ ನೋಡಿ, ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗೋರಿದಮ್, ಮೈಕ್ರೋ ಕಂಟ್ರೋಲರ್ಸ್. ಇಲ್ಲಿ ಮೈಕ್ರೋ ಕಂಟ್ರೋಲರ್ಸ್ ಇಲ್ಲ ಇವರಿಗೆ, ಯಾರಿಗೆ, ಇನ್ಫಾರ್ಮೇಷನ್ ಸೈನ್ಸ್ ಅವರಿಗೆ ಮೈಕ್ರೋ ಕಂಟ್ರೋಲರ್ಸ್ ಇಲ್ಲ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದ್ರದ್ದು ಲ್ಯಾಬ್, ಯಾವ್ದ್ರದ್ದು ಲ್ಯಾಬ್ ಹೇಳಿ, ಅನಾಲಿಸಿಸ್ ಆಫ್ ಡಿಸೈನ್ ಆ್ಯಂಡ್ ಅಲ್ಗೋರಿದಮ್ ಲ್ಯಾಬ್. ESC ETC PLC ಸೇಮ್. ಅಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್, ಬಯೋ ಫಾರ್ ಸಿ. ಅಂದರೆ ಅಲ್ಟಿಮೇಟ್ ಆಗಿ ಇದರದ್ದು ಏನು ಹೇಳ್ತಾ ಇದ್ದಾನೆ ಕೇಳಿದ್ರೆ ಔಟ್ಪುಟ್ ಇಷ್ಟೇ. ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇಷ್ಟೇ. ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸಿಗೆ ದೇರ್ ಇಸ್ ನೋ ಡಿಫ್ರೆನ್ಸ್. CSC ಆ್ಯಂಡ್ ISC ಬೋತ್ ಆರ್ ಸೇಮ್, ಒನ್ ಆ್ಯಂಡ್ ಸೇಮ್. ಏನೋ ಒಂದು ಒನ್ ಅಥವಾ ಅಪ್ ಟು ಒಂದು 3 to 4 ಸಬ್ಜೆಕ್ಟ್ಸ್ಗಳು ಡಿಫರ್ ಆಗ್ಬೋದು ಅಷ್ಟೇ, ಮತ್ತೆಲ್ಲದು ಸೇಮ್. ನಿಮ್ಗೆ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇಂಜಿನಿಯರಿಂಗಲ್ಲೇ ಫೈನಲ್ ಸೆಮ್ಮಿಗೆ ಬಂದಾದ ನಂತರ ನೀವು ಇಂಟರ್ವ್ಯೂವನ್ನು ಅಟೆಂಡ್ ಮಾಡುವಾಗ, ಇದು ಇಂಪಾರ್ಟೆಂಟು, ಇಂಟರ್ವ್ಯೂವನ್ನು ಅಟೆಂಡ್ ಮಾಡುವಾಗ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಕ್ವಶನ್ ಕೇಳ್ತಾರೆ ಕೇಳಿದ್ರೆ, ಒಂದು DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆಪರೇಟಿಂಗ್ ಸಿಸ್ಟಮ್ ಇದು. ಅದು ಬಿಟ್ಟರೆ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, ಇದನ್ನು DSA ಅಂತ ಕರೀತಾರೆ, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್. ಅಥವಾ ನಿಮಗೆ ಡೇಟಾ ಸ್ಟ್ರಕ್ಚರ್ ಅಂತ ಬೇರೆ ಸಪ್ರೇಟ್ ಆಗಿ ಸಬ್ಜೆಕ್ಟ್ ಇರುತ್ತೆ, ಅಥವಾ ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಆಫ್ ಅಲ್ಗೋರಿದಮ್ ಅಂತ ಬೇರೆ ಇರುತ್ತೆ. ನಾನು ಇದನ್ನು ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ತಗೊಳ್ತೇನೆ. ಇನ್ನೊಂದು ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಆಫ್ ಅಲ್ಗೋರಿದಮ್. ಇದು ಕಂಪ್ಯೂಟರ್ ನೆಟ್ವರ್ಕ್ಸ್, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಕಂಪ್ಯೂಟರ್ ನೆಟ್ವರ್ಕ್ಸ್, ಆಪರೇಟಿಂಗ್ ಸಿಸ್ಟಮ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಡಾ ಅಂತ ಹೇಳಿದ್ರೆ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅನಾಲಿಸಿಸ್ ಆಫ್ ಅಲ್ಗೋರಿದಮ್, ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದು ಬಿಟ್ಟರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C++, ಜಾವಾನೋ, ಪೈಥಾನೋ ಇದ್ರ ಮೇಲೆ ಕೇಳ್ತಾರೆ ನೋಡಿ. ಕಂಪ್ಯೂಟರ್ ಸೈನ್ಸಲ್ಲೂ ಅದೇ ಸಬ್ಜೆಕ್ಟ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸಲ್ಲೂ ಇದೇ ಸಬ್ಜೆಕ್ಟ್ಸ್ ಇದೆ. ಏನಾದರೂ ಡಿಫರೆನ್ಸ್ ಇದೆಯಾ? ಬಟ್ AIML ಅಂತ ಎಲ್ಲ ಏನು ಇದು ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಪ್ರಿಫರ್ ಮಾಡ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಇದು ಚೇಂಜ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. AIML ಆಫ್ಟರ್ 5th ಸೆಮ್ನ ನಂತರ 6th 7th 5th ಸೆಮ್ಮಲ್ಲೂ ಚೇಂಜ್ ಆಗುತ್ತೆ. 2 ಸಬ್ಜೆಕ್ಟ್ ಬೇರೆ ಇರುತ್ತೆ. ಬಟ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮಧ್ಯೆ ಏನೂ ಡಿಫ್ರೆನ್ಸ್ ಇಲ್ಲ. ಅದು ಯಾಕೆ ಸ್ಟೂಡೆಂಟ್ಗಳು ನೀವೀಗ ಕಂಪ್ಯೂಟರ್ ಸೈನ್ಸನ್ನು ಬಿಟ್ಟು ಡೈರೆಕ್ಟ್ ಅದಾದಮೇಲೆ ಡೈರೆಕ್ಟ್ AIML ಯಾಕೆ ಹೋಗ್ತಿರೋ ಗೊತ್ತಿಲ್ಲ. ನಾನು ಇದೆಲ್ಲದನ್ನು ಏನು ನಿಮ್ಗೆ ಈಗ ಸಿಲೆಬಸ್ ಹೇಳಿದ್ದೆ ನೋಡಿ, ಇದೆಲ್ಲದೂ ಕೂಡ VTU ಇಂದ ತೆಗೆದಿದ್ದು, VTU ಅಫಿಷಿಯಲ್ ವೆಬ್ಸೈಟಿಂದ ತೆಗೆದು ನಾನು ನಿಮ್ಗೆ ಹೇಳ್ತಾ ಇರೋದು. ಯಾವುದು 1st ಸೆಮ್ಮಿಂದ ಹಿಡಿದು 8th ಸೆಮ್ವರೆಗೂ ನಾನು ನಿಮ್ಗೆ ಹೇಳಿದ್ದೇನೆ. ಇವಾಗ 8th ಸೆಮ್ವರೆಗೂ ತೆಗೆದು ಅದರಲ್ಲಿ ನೋಡಿದ್ರೆ ಏನೂ ಡಿಫ್ರೆನ್ಸ್ ಇಲ್ಲ. ಒಂದೇ ಡಿಫ್ರೆನ್ಸ್, ISC ಅವರಿಗೆ ಇಲ್ಲಿ ಅಡ್ವಾನ್ಸ್ಡ್ ಜಾವಾ ಇದೆ, ಬಟ್ CSC ಅವರಿಗೆ ಈ ಪ್ಲೇಸಲ್ಲಿ ಏನಿದೆ ಹೇಳಿ, ಮೈಕ್ರೋ ಕಂಟ್ರೋಲರ್, MPMC ಅಂತ ಕರೀತಾರೆ, ಮೈಕ್ರೋ ಪ್ರೋಗ್ರಾಮಿಂಗ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್, ಅದಿದೆ ಅಷ್ಟೇ ಡಿಫ್ರೆನ್ಸ್ ಇರೋದು, ಮತ್ತೇನೂ ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಎಲ್ಲರಿಗೂ ಕೂಡ CSC ಮತ್ತು ISC ಬಗ್ಗೆ ತುಂಬ ಡಿಫ್ರೆನ್ಸ್ ಇದೆ ಅಂತ ಅಂದ್ಕೊಂಡಿದ್ದಾರೆ. ಏನೂ ಡಿಫ್ರೆನ್ಸ್ ಇಲ್ಲ. ಯಾಕಂತ ಕೇಳಿದ್ರೆ ನಿಮಗೆ ಇಂಟರ್ವ್ಯೂವಲ್ಲಿ ಕೇಳೋದು ಇದೆ. DBMS ಮೇಲೆ ಕ್ವಶನ್ ಕೇಳ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕ್ವಶನ್ ಕೇಳ್ತಾರೆ, ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ ಮೇಲೆ ಕ್ವಶನ್ ಕೇಳ್ತಾರೆ, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಮೇಲೆ ಕ್ವಶನ್ ಕೇಳ್ತಾರೆ, ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಕ್ವಶನ್ ಕೇಳ್ತಾರೆ. ದಟ್ಸ್ ಇಟ್. ಇದು ನೀವು CSC ತಗೊಂಡ್ರು ಆ ಸಬ್ಜೆಕ್ಟ್ ಇದೆ, ISC ತಗೊಂಡ್ರು ಅದೇ ಸಬ್ಜೆಕ್ಟ್ ಇದೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ CSC ಆ್ಯಂಡ್ ISC. ಇದು ಅಲ್ಟಿಮೇಟ್ ಆಗಿ ನಿಮಗೆ ಗೊತ್ತಿರಬೇಕಾಗಿದ್ದ ವಿಷಯ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AIML ತಗೊಳ್ತಾರೆ ಅಂತ ಹೋಗ್ತಾ ಇದ್ದಾರೆ. ಸೊ ಬಿಫೋರ್ ಟೇಕಿಂಗ್ ಡಿಸಿಷನ್ ನೋಡ್ಕೊಳ್ಳಿ. ಸುಮ್ಮನೆ ಯಾರೋ ಏನೋ ಹೇಳ್ತಾರಂತ ತಗೊಳ್ಳೋದಲ್ಲ. ಸೊ ISC ಈಗ ವ್ಯಾಲ್ಯೂ ಇಲ್ಲ, ISC ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಸುಮ್ಮನೆ ಹೇಳೋದಲ್ಲ, ಯಾಕಂದರೆ ಸಬ್ಜೆಕ್ಟ್ಸ್ಗಳೇ ಸೇಮ್ ಇದೆ, ಇನ್ನೇನು ಡಿಫ್ರೆನ್ಸ್ ಇದೆ? ನೀವು ISC ತೊಗೊಂಡ್ರು ಒಂದೇ, CSC ತೊಗೊಂಡ್ರು ಒಂದೇ ಅಲ್ವಾ? ಕೆಲವೊಂದು ಕಾಲೇಜಲ್ಲಿ ಮರ್ಜ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ? ಮರ್ಜ್ ಮಾಡ್ತಾ ಇರೋ ರೀಸನ್ ಇಷ್ಟೇ, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಏನು ಡಿಫರೆನ್ಸ್ಗಳಿಲ್ಲ, ಆ ಡಿಫರೆನ್ಸ್ ಇಲ್ಲದೆ ಇದ್ಮೇಲೆ ಬೇರೆ ಬ್ರಾಂಚ್ ಯಾಕೆ ಅಂತ ಮರ್ಜ್ ಮಾಡ್ತಾ ಇದ್ದಾರೆ. ಬಟ್ ಟಾಪ್ ಕಾಲೇಜಸಲ್ಲಿ ಎಲ್ಲೂ ಇದು ಮಾಡಲಿಲ್ಲ. ನೀವು ಯಾವ ಕಾಲೇಜಲ್ಲಿ CSC ಇದೆ ನೋಡಿ, CSCಗೆ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ ಅದಕ್ಕಿಂತ ಜಾಸ್ತಿ ಪ್ಲೇಸ್ಮೆಂಟ್ ISCಗೆ ಆಗ್ತಾ ಇದೆ. ಅಥವಾ ನೀವು CSC ಮತ್ತು ISCಗೆ ಸೇಮ್ 100% ಪ್ಲೇಸ್ಮೆಂಟ್ ಆದರೆ ISCಗೆ ಹಾಗೆ ಆಗುತ್ತೆ. ಎಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟ್ ಇರುತ್ತೆ ನೋಡಿ, ಅದು ಒಂದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿಂದ ಇರುತ್ತೆ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟಿಂದ ಇರುತ್ತೆ. ಬೇಕಾದ್ರೆ ನೋಡಿ ಹೋಗಿ ನೀವು ಒನ್ ಟೈಮ್ ಎಲ್ಲ ಕಾಲೇಜ್ ಹೈಯೆಸ್ಟ್ ಪ್ಲೇಸ್ಮೆಂಟ್ ಮತ್ತು 100% ಪ್ಲೇಸ್ಮೆಂಟ್ ಯಾವುದಿದೆ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ಬಿಟ್ಟರೆ ಇನ್ಫಾರ್ಮೇಷನ್ ಸೈನ್ಸ್. ಓಕೆ, ಸೊ ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇನ್ಫಾರ್ಮೇಷನ್ ಈಸ್ ನೋ ಡಿಫ್ರೆಂಟ್ ದೆನ್ ಕಂಪ್ಯೂಟರ್ ಸೈನ್ಸ್, ಇದೊಂದು ಗೊತ್ತಿರಬೇಕು. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ನಾನು ಇದು ಮಾಡಬೇಕಿತ್ತು. ಮುಂದಿನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ AML ಇದ್ರದ್ದು ಸಿಲೆಬಸ್ ಹೇಳ್ತೇನೆ, ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ವಿತ್ AIML ಆ್ಯಂಡ್ ಓನ್ಲಿ AIML. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ವಿತ್ AIML ಇಸ್ ಡಿಫ್ರೆಂಟ್, ಓನ್ಲಿ AIML ಇಸ್ ಡಿಫ್ರೆಂಟ್. ಇದ್ರ ಬಗ್ಗೆ ಹೇಳ್ತೇನೆ. ಸೈಬರ್ ಸೆಕ್ಯೂರಿಟಿ CYCS ಇದ್ರ ಬಗ್ಗೆನೂ ಕೂಡ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ಹೋಪ್ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ನಂಬರ್ಗೆ ಮೆಸೇಜ್ ಹಾಕಿ. ಅದೇ ರೀತಿ ನಮ್ಮ ಏಕಲವ್ಯ ಗ್ರೂಪಿಗೆ ಯಾರಿಗಾದ್ರೂ ಎನ್ರೋಲ್ ಆಗಬೇಕಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಓಕೆ, ಇಲ್ಲಿ ನಾವು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅನ್ನು ಕೊಡ್ತೇವೆ. ಕಾಲೇಜ್ ಲಿಸ್ಟನ್ನು ಮತ್ತು ಕೋರ್ಸ್ ಲಿಸ್ಟನ್ನು 1-to-1 ಓವರ್ ದ ಕಾಲ್ ನಿಮಗೆ ಗೈಡೆನ್ಸ್ ಮಾಡ್ತೇವೆ, ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್, ಅಕಾರ್ಡಿಂಗ್ ಟು ದ ಪ್ರಿಫರ್ಡ್ ಬ್ರಾಂಚ್ ಆ್ಯಂಡ್ ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಟೇಕ್ ಕೇರ್ ಸ್ಟೂಡೆಂಟ್ಸ್, ಲವ್ ಯು ಆಲ್, ಬೈ.